Hello students. Today in this video let us work out two more problems on aggregate turnover for GST purpose. Okay. So aggregate turnover we need to calculate for registration purpose. So let us go through the question here. Here compute the aggregate turnover of Harshavardhan from the following under GST Act. The first one is that supplied goods to unregistered dealer at Hyderabad. So in aggregate turnover we take all outward supplies, right? It may be within the state or outside the state, exempt ಆಗಿರಲಿ ಟ್ಯಾಕ್ಸಬಲ್ ಆಗಿರಲಿ ಯಾವುದೇ ಆಗಿರಲಿ ಎಲ್ಲ ಔಟ್ವರ್ಡ್ ಸಪ್ಲೈಸನ್ನು ತಗೊಳ್ತೇವೆ. ಆದ್ದರಿಂದ ಇದು ರಿಜಿಸ್ಟರ್ಡ್ ಡೀಲರಿಗಾಗಿದ್ರೂ ಅನ್ರಿಜಿಸ್ಟರ್ಡ್ ಡೀಲರಿಗಾಗಿದ್ರೂ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಇಟ್ಸ್ ಡಸಂಟ್ ಮ್ಯಾಟರ್. ಸೊ ವಿ ಹ್ಯಾವ್ ಟು ಟೇಕ್ ಇನ್ ಟು ಅಕೌಂಟ್ ಫೈಲ್ ಕಂಪ್ಯೂಟಿಂಗ್ ಅಗ್ರಿಗೇಟ್ ಟರ್ನ್ ಓವರ್. ಆದ್ದರಿಂದ ಫಸ್ಟ್ ಪಾಯಿಂಟ್ it should be taken. The second one is that sold goods to UK. So it is exports, right? So will we take exports while computing aggregate turnover? Yes, because it is outward supply. It may be zero rated, tax illa exports ಮೇಲೆ. But ನಾವು ಟ್ಯಾಕ್ಸ್ ಉಂಟಾ ಇಲ್ಲೋ ಟ್ಯಾಕ್ಸಬಲ್ ಟರ್ನ್ ಓವರ್ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ, ಅಗ್ರಿಗೇಟ್ ಟರ್ನ್ ಓವರ್ ಟೋಟಲ್ ಎಷ್ಟು ಟರ್ನ್ ಓವರ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಿದ್ದೇವೆ. ಸೊ ಅದರಿಂದ ಅದನ್ನು ತಗೋಬೇಕಾಗ್ತದೆ. Next, goods supplied to job worker in Mangalore. So I told you who is job worker. Job worker just he receives the materials from us and he processes it and gives back to us after processing it. ಏನು ಮ್ಯಾನುಫ್ಯಾಕ್ಚರ್ ಮಾಡೋದಿರ್ಬೋದು ಅಥವಾ ರಿಪೇರಿ ಮಾಡೋದಿರ್ಬೋದು, ಅದನ್ನು ಮಾಡಿದ ನಂತರ ಮೆಟೀರಿಯಲ್ಸ್ ನಾವೇ ಕೊಡ್ತೀವಿ ಅವನಿಗೆ, ಅವನು ಅದನ್ನು ಪ್ರೊಸೆಸ್ ಮಾಡಿ ವಾಪಸ್ ನಮಗೆ ಕೊಡ್ತಾರಲ್ಲ ಅವನಿಗೆ ಜಾಬ್ ವರ್ಕರ್ ಅಂತ ಹೇಳ್ತೇವೆ. ಸೊ ಈ ಜಾಬ್ ವರ್ಕರಿಗೆ ನಾವು ಏನು ಮೆಟೀರಿಯಲ್ ಸಪ್ಲೈ ಮಾಡ್ತಿದ್ದೇವೆ ಅದು ಸಪ್ಲೈ ಅಲ್ಲ, ಯಾಕಂದ್ರೆ ವಾಪಸ್ ನಮಗೆ ರಿಟರ್ನ್ ಮಾಡ್ತಾನೆ. ಆದ್ದರಿಂದ ಅದು ಇಟ್ ಈಸ್ ನಾಟ್ ಎಟ್ ಆಲ್ ಸಪ್ಲೈ. Okay, it is not taken in aggregate turnover. The next point is that third one not taken. Fourth one, job workers sent back the goods after processing for ₹80,000. ಸೊ ಜಾಬ್ ವರ್ಕರಿಗೆ ಏನು ಮೆಟೀರಿಯಲ್ಸ್ ಕಳಿಸಿದ್ವಾ ನಾವು ಪ್ರೊಸೆಸ್ ಮಾಡಿ ವಾಪಸ್ ನಮಗೆ ಕಳಿಸಿದ್ದಾರೆ. ಸೊ ಅದು ಸಪ್ಲೈ ಆಗ್ತದಾ? ಇಲ್ಲ, ಬಿಕಾಸ್ ದೇರ್ ಇಸ್ ನೋ ಔಟ್ಸೈಡ್ ಔಟ್ವರ್ಡ್ ಮೂವ್ಮೆಂಟ್ ಆಫ್ ಗೂಡ್ಸ್, ರೈಟ್? ಸೊ ಅದರಿಂದ ಇಟ್ ಈಸ್ ನಾಟ್ ಎಟ್ ಆಲ್ ಏನು ಸಪ್ಲೈ. Another ₹90,000 goods supplied to SEZ developer at Bangalore. ಅಂದರೆ ಜಾಬ್ ವರ್ಕರಿಗೆ ನಾವು ಮೆಟೀರಿಯಲ್ಸ್ ಏನು ಸಪ್ಲೈ ಮಾಡಿದ್ವಾ ಅದನ್ನು ಪ್ರೊಸೆಸ್ ಮಾಡಿ ಸ್ವಲ್ಪ ಮೆಟೀರಿಯಲ್ಸ್ ನಮಗೆ ಕೊಟ್ಟಿದ್ದಾರೆ. ಇನ್ನು ಉಳಿದ 90,000 ಮೆಟೀರಿಯಲ್ಸನ್ನು SEZ ಅಂದರೆ ಸ್ಪೆಷಲ್ ಇಕಾನಮಿಕ್ ಝೋನಲ್ಲಿರುವ ಒಂದು ಫ್ಯಾಕ್ಟ್ರಿ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಅಲ್ಲಿಗೆ ಸಪ್ಲೈ ಮಾಡಿದ್ದಾರೆ. ಸೊ SEZನವರು ದೇ ಆರ್ ಅವರ್ ಕಸ್ಟಮರ್ಸ್ ಬಿಕಾಸ್ ಜಾಬ್ ವರ್ಕರ್ ವಿಲ್ ಸಪ್ಲೈ ದ ಮೆಟೀರಿಯಲ್ಸ್ ಟು ದೆಮ್ ಓನ್ಲಿ ಅಪಾನ್ ಅವರ್ ಇನ್ಸ್ಟ್ರಕ್ಷನ್ಸ್, ರೈಟ್? Therefore, the goods are, even though the goods are supplied by job worker to SEZ, SEZ is our customer. So it is indirectly we have supplied the goods to SEZ. Correct, no? So therefore, goods supplied by job worker to SEZ is taken into account for computing aggregate turnover. I hope this is clear. ನಾವು ಜಾಬ್ ವರ್ಕರಿಗೆ ಸಪ್ಲೈ ಮಾಡಿದ ಮೆಟೀರಿಯಲ್ಸ್ ತಗೊಳ್ಳಿಕ್ಕಿಲ್ಲ, ಯಾಕಂತ ಹೇಳಿದರೆ ಅದು ವಾಪಸ್ ನಮಗೆ ಬರುವ ಕಾರಣ. ಆಮೇಲೆ ವಾಪಸ್ ನಾವು ಕಳಿಸಿದ ಮೆಟೀರಿಯಲ್ಸಲ್ಲಿ ಜಾಬ್ ವರ್ಕರ್ ನಮಗೆ ಎಷ್ಟು ವಾಪಸ್ ಕಳಿಸಿದಾನೆ ಅದು ಕೊಟ್ಟಿದ್ದಾರೆ. ಸೊ ಅದನ್ನು ತಗೊಳ್ಳಿಕ್ಕಿಲ್ಲ. ಆದರೆ ಅದರಲ್ಲಿ ಪ್ರೊಸೆಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ಸ್ ಸಪ್ಲೈ ಮಾಡಿದ್ದಾನೆ ನಮ್ಮ ಕಸ್ಟಮರಿಗೆ SEZಗೆ. ಸೊ ನಮಗೆ ಸೇಲ್ಸ್, ನಮಗೆ ಸಪ್ಲೈ. ಸೊ ವಿ ಹ್ಯಾವ್ ಟೇಕನ್ ಇನ್ ಟು ಅಕೌಂಟ್, ರೈಟ್? ಎಸ್. ದ ನೆಕ್ಸ್ಟ್ ಈಸ್ ದ್ಯಾಟ್ Harsha purchased a truck for ₹8 lakh and paid GST. So is it inward supply or outward supply? Purchased a truck. It is inward supply. ಅಲ್ಲ, inward supplies ನಾವು ತಗೊಳ್ಳಿಕ್ಕಿಲ್ಲ. inward supply ಒಂದು ಮಾತ್ರ ತಗೊಳ್ಳಿಕ್ಕೆ, ಯಾವುದು? ಇಂಪೋರ್ಟ್. When we import the goods from foreign country, we have to take into account while computing aggregate turnover, right? Yes. The next is that, so ಇದು ತಗೊಳ್ಳಿಕ್ಕಿಲ್ಲ. Next one, received goods from registered dealer. Should we take into account? No, because it is inward supply. Next is that Harsha renders services to company which is established in London. So it is, export of services. ಸರ್ವಿಸಸ್ಸನ್ನು ಲಂಡನಿಗೆ ಸೇಲ್ ಮಾಡಿದ್ದು, ಎಕ್ಸ್ಪೋರ್ಟ್ ಮಾಡಿದ್ದು ತಗೊಳ್ಬೇಕಲ್ವಾ? ಎಸ್, ವಿ ಹ್ಯಾವ್ ಟು ಟೇಕ್ ಇನ್ ಟು ಅಕೌಂಟ್. ದೆನ್ ಸಪ್ಲೈ ಟು SEZ ಡೆವಲಪರ್. ಸಪ್ಲೈ ಟು SEZಗೆ ಸಪ್ಲೈ ಮಾಡಿದ್ರ ಮೇಲೆ ಟ್ಯಾಕ್ಸ್ ಇಲ್ಲ, ಆದರೆ ಟ್ಯಾಕ್ಸ್ ಉಂಟಾ ಇಲ್ವಾ ಡಸಂಟ್ ಮ್ಯಾಟರ್. ವಿ ಹ್ಯಾವ್ ಟು ಟೇಕ್ ಇನ್ ಟು ಅಕೌಂಟ್ ಬಿಕಾಸ್ ಇಟ್ ಈಸ್ ಔಟ್ವರ್ಡ್ ಸಪ್ಲೈ. The next is that export to China. It is taken into account. Then supply of exempted goods to Maharashtra. So here it may be exempted or taxable, doesn't matter. So it is outward supply. So supply to Maharashtra, other state. So it is taken into account. So intrastate irbodu, interstate irbodu, both are taken into account. Purchased goods from Mr. Y unregistered dealer. So inward supply we are not taking into account, but it is taxable because it is chargeable under reverse charge mechanism. So I will tell you that again while computing taxable turnover. So ಇಲ್ಲಿ ಇದು ಇಷ್ಟು ನೆನಪಿಟ್ಕೊಳ್ಳಿ, ಇದು inward supply ಆದ್ರಿಂದ ತಗೊಳ್ಳಿಕ್ಕೆ ಇಲ್ಲ. Next one is that
purchased goods from Mr. Y, an unregistered dealer over, then rendered services to customer at Chennai. So ತಗೊಳ್ಳಿಕ್ಕುಂಟಾ ಇದು? You should answer me. Yes. ತಗೊಳ್ಳಿಕ್ಕುಂಟಾ? Yes, because it is outward supply. Correct? No? Yes. Then the supply of petrol is not taken into account because it is not considered under the purview of GST. So after taking into account ಯಾವುದೆಲ್ಲ ಇನ್ಕ್ಲೂಡ್ ಆಗುತ್ತೆ, ಯಾವುದೆಲ್ಲ ಇನ್ಕ್ಲೂಡ್ ಆಗೋದಿಲ್ಲ ತಗೊಂಡು ನಾವು ವರ್ಕಿಂಗ್ ಟೇಬಲ್ ಈ ರೀತಿಯಾಗಿ ಮಾಡ್ತೇವೆ. We take the points and we write the amount, and total we'll write here. It is total amount is 45,90,000 is the aggregate turnover of this SSC. And after writing the solution, at the end you have to give the proper note, working note regarding the items which you have left in the table. ಯಾವುದೆಲ್ಲ ಬಿಟ್ಟಿದ್ದೀರಾ ಅದನ್ನು ನಾವು ತಗೊಳ್ಬೇಕಾಗ್ತದೆ. Now let me work out one more problem. Okay, in this problem Mr. Shivaraj has his business spread out in different states in India. Okay, he has a business in different states and is supplying all types of goods and services. Okay, compute his aggregate turnover. What the GST Act says, what GST rules says is that while computing aggregate turnover, we take into account the transactions of all the branches all over the India which are registered under same permanent account number. ಪರ್ಮನೆಂಟ್ ಪಾನ್ ಅಂತ ಏನು ಹೇಳ್ತೇವೆ, ಒಂದೇ ಪಾನ್ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆದಂತಹ ಎಲ್ಲ ಬ್ರಾಂಚ್ಗಳ ಒಟ್ಟು ಟ್ರಾನ್ಸಾಕ್ಷನ್ಸನ್ನು ಲೆಕ್ಕ ಹಾಕಿ ನಾವು ಅಗ್ರಿಗೇಟ್ ಟರ್ನೋವರನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ಇದಲ್ಲ. ಸೊ ಇಲ್ಲಿ ಅವನು ಯಾವುದ್ಯಾವುದು ಬ್ರಾಂಚಲ್ಲಿ ಎಷ್ಟೆಷ್ಟು ಬಿಸ್ನೆಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲವನ್ನು ನಾವು ಏನು ಮಾಡಬೇಕಾಗ್ತದೆ, ಅವಾಗ ಆ್ಯಡ್ ಮಾಡಬೇಕಾಗ್ತದೆ. ಕಂಡೀಷನ್ ಏನು, ಎಲ್ಲದರದ್ದು ಪರ್ಮನೆಂಟ್ ಅಕೌಂಟ್ ಒಂದೇ ಇರಬೇಕು, ಪರ್ಮನೆಂಟ್ ಅಕೌಂಟ್ ನಂಬರ್ ಒಂದೇ ಇರಬೇಕು. ದ ಫಸ್ಟ್ ಒನ್ ಇಸ್ ದಟ್ ಪ್ಲೇಸ್ ಆಫ್ ಬಿಸ್ನೆಸ್, ಎಲ್ಲಿ, ಬ್ಯಾಂಗ್ಳೂರು. ಸೊ ಬ್ಯಾಂಗ್ಳೂರಲ್ಲಿ ಎಷ್ಟು ಸಪ್ಲೈ ಮಾಡಿದ್ದಾರೆ, ಒಟ್ಟು 10 lakhs. ಅದರಲ್ಲಿ 3 lakhs ಎಕ್ಸಮ್ಟೆಡ್ ಸರ್ವಿಸ್ ಅಂತ ಹೇಳಿದ್ದಾರೆ. ಸೊ ನಮಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಿರೋದು ಯಾವುದು, ವಾಟ್ ವಿ ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಅಗ್ರಿಗೇಟ್ ಟರ್ನೋವರ್. ಅಗ್ರಿಗೇಟ್ ಟರ್ನೋವರಲ್ಲಿ ಎಕ್ಸಮ್ಟೆಡ್ ಸರ್ವಿಸಸ್ ಇನ್ಕ್ಲೂಡ್ ಆಗ್ತದಾ ಇಲ್ವಾ? ಎಕ್ಸಮ್ಟೆಡ್ ಸರ್ವಿಸ್ ಇನ್ಕ್ಲೂಡ್ ಆಗ್ತದೆ. ಆದ್ದರಿಂದ ನಾವು 10 lakhs ತಗೋಬೇಕಾ ಅಥವಾ 3 lakhs ಮೈನಸ್ ಮಾಡ್ಕೋಬೇಕಾ? No, right, we need not deduct 3 lakhs because aggregate turnover also includes exempted goods services, right? Yes. So here we have to take how much here, 10 lakhs. The second one is at Mangalore, 5 lakhs including IGST. So aggregate turnover alli GST include ಆಗ್ತದಾ? ಇಲ್ಲ, because it includes only turnover, tax is not included, GST is not included. So ಆದ್ರಿಂದ total turnover how much is given there, 5 lakhs, but we should not take 5 lakhs because it includes GST of rupees 1 lakh. How much we take here, 4 lakhs we take. Okay, yes. The third one is at ಚೆನ್ನೈ ಬ್ರಾಂಚಲ್ಲಿ ಒಟ್ಟು 15 ಲಕ್ಷ ಸಪ್ಲೈ ಮಾಡಿದ್ದಾರೆ. ಆದರೆ 2 lakhs ನಿಲ್ ರೇಟೆಡ್ ಗುಡ್ಸ್ ಅಂತ ಹೇಳಿದ್ದಾರೆ. ಸೊ ನಿಲ್ ರೇಟೆಡ್ ಇರಲಿ, ಎಕ್ಸಾಮ್ಟ್ ಇರಲಿ, ಅದು ಯಾವುದೇ ಇರಲಿ, ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ಅಗ್ರಿಗೇಟ್ ಟರ್ನ್ ಓವರ್. ಹಾಗಾದ್ರೆ ಎಷ್ಟು ತಗೋಬೇಕು ಇಲ್ಲಿ? ಈಗ 15 lakhs ತಗೋಬೇಕಾ, 13 lakhs ತಗೋಬೇಕು? ಹೌ ಮಚ್ ವಿ ಹ್ಯಾವ್ ಟು ಟೇಕ್? ವಿ ಹ್ಯಾವ್ ಟು ಟೇಕ್ 15 lakhs. Right? Coimbatore 3 lakhs, no adjustment given. Delhi, how much you have to take? 10 lakhs, no adjustment. And the last one is at Jalandhar, 12 lakhs. It is given 2.5 lakhs non-taxable sales. Adrinda non-taxable irli, taxable irli, we take all into account. So we have taken how much here? 12 lakhs. So after adding all these, we got 54 lakhs. 54 lakhs is the aggregate turnover of this SSC. So here we have taken exempted supply, nil rated supply, everything, but we have excluded IGST because GST is not part of aggregate turnover. And one more thing is that we have included the services, turnover of the services as well as goods of all the branches, because we assume that all the branches are registered under the same permanent account number. I hope this is clear. Thank you.